8th heading second question. ಓಕೆ, ಈಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಅದನ್ನ ಫ್ಯಾಕ್ಟರೈಸ್ ಮಾಡಂತ ಹೇಳ್ತಾ ಇದ್ದಾನೆ. ಓಕೆ, ನಿಮಗೆ ಫಸ್ಟ್ ಫ್ಯಾಕ್ಟರೈಸ್ ಅಂದ್ರೆ ಏನಂತ ಅರ್ಥ ಆಗ್ಲಿ. ಓಕೆ, ನಾರ್ಮಲ್ ಆಗಿ ನಮಗೆ ಈ ತರ ಕೊಟ್ಟಿದ್ರೆ ನಾವು ಏನ್ ಬರ್ತಿದ್ವಿ, ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರ್ತಿದ್ದೆ, ಹೌದಾ? ಈಗ ಫ್ಯಾಕ್ಟರೈಸ್ ಅಂದ್ರೆ ಅವನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾನೆ, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆನಾ? ಸೊ ಅವನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಡ್ತಾನೆ, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ಓಕೆ, ಈಗ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ನ ಶಾರ್ಟ್ ಫಾರ್ಮ್ ನಾಗ ಹೆಂಗ್ ಬರಿಬೇಕು ನೋಡ್ರಿ. ಫಸ್ಟ್ ನಂಬರ್ ನ ಕ್ಯೂಬ್ ನಾಗ ಬರ್ಕೊಳ್ರಿ. ಇದೇನಾಗುತ್ತೆ, ಇದು 2a ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಇಲ್ಲಿ ಈ ಬಿ ಕ್ಯೂಬ್ ಏನ್ ಬರಿಬೋದು, ಬಿ ಹೋಲ್ ಕ್ಯೂಬ್ ಅಂತ ಬರೀ. ಫಸ್ಟ್ ಎರಡು ನಂಬರ್ ನ ಕ್ಯೂಬ್ ನಾಗ ಬರೀರಿ. 2 ಕ್ಯೂಬ್ 8 ಆಗುತ್ತೆ, ಎ ಕ್ಯೂಬ್ ಬಿ ಕ್ಯೂಬ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಯಾವ ಫಾರ್ಮ್ ಇರ್ಬೋದು, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಬಿ. ಓಕೆ, ಇಂಟು ಏನಿರ್ಬೇಕು, ಎ ಮೈನಸ್ ಬಿ, 2 ಮೈನಸ್ ಬಿ. ಓಕೆ, 3ab ಇಂಟು ಎ ಮೈನಸ್ ಬಿ. ಓಕೆ, ಈ ತರ ಬರ್ದಿದೀವಲ್ಲ. ಓಕೆ, ಇದು ಕರೆಕ್ಟ್ ಮೇಲೆ ನಂಬರ್, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೇಲೆ ನಂಬರ್ ಬರುತ್ತಾ ಇಲ್ಲ ಚೆಕ್ ಮಾಡ್ಬೇಕು ಒಂದ್ಸರಿ. ಓಕೆ, ಕರೆಕ್ಟ್ ಇದೆನಾ ಇಲ್ಲ ಅಂತ. ಈಗ ಮಲ್ಟಿಪ್ಲೈ ಮಾಡ್ರಿ. 3 2 6. ಓಕೆ, 6 2 12. ಈಗ ಎ ಇಂಟು ಎ ಸ್ಕ್ವೇರ್, ಇಲ್ಲಿ ಬಿ ಇದೆ, ಬಿ ಬರ್ದಿದೀವಿ. ಓಕೆ, ನೆಕ್ಸ್ಟ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಇಲ್ಲಿ ನಂಬರ್ ಇಲ್ಲ, 3 2 6 ಬರ್ದ್ವಿ. ಎ ಬರ್ದ್ವಿ. ಬಿ ಇಂಟು ಬಿ ಸ್ಕ್ವೇರ್. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಅಂದ್ಮೇಲೆ ಸೊ ಇದು ಈ ಫಾರ್ಮ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಆಯ್ತು. ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ನಾನು ನೀಟಾಗಿ ಬರಿಬೋತಾನೆ. ಸೊ ಏನಂತ ಬರಿಬೋದು, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ ಬರೆದು ಬಿಡ್ಬೋದು. ಸೊ ಇಲ್ಲೇನು ಬ್ರಾಕೆಟ್ ಅಲ್ಲಿ ಏನ್ ಬರಿತೀನಿ, ಆ ಫಾರ್ಮ್ಲಾ ಬರಿಬೇಕು ನೀವು. ಯಾವ ಫಾರ್ಮ್ಲಾ ಯೂಸ್ ಮಾಡಿದ್ವಿ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಈ ಫಾರ್ಮ್ಲಾ ಯೂಸ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಆನ್ಸರ್.